ಸರ್ಕಾರದ ವಿರುದ್ಧ ಸಾರಿಗೆ ನಿಗಮಗಳು ಹಾಗೂ ಜಂಟಿ ಕ್ರಿಯಾ ಸಮಿತಿ ಇಂದು ಬೃಹತ್ ಸಮಾವೇಶ ಹಾಗೂ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು 10,000ಕ್ಕೂ ಅಧಿಕ ಸಾರಿಗೆ ನೌಕರರು ಜಮಾಯಿಸ್ತಾರೆ. ಸರ್ಕಾರದ ವಿರುದ್ಧ ತಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸುವಂತ ನಿಟ್ಟಿನಲ್ಲಿ ಪ್ರತಿಭಟನೆ ಅಥವಾ ಬೃಹತ್ ಸಮಾವೇಶಕ್ಕೂ ಕೂಡ ಮುಂದಾಗ್ತಾರೆ. ನಾನೀಗ ಸದ್ಯ ಬೆಂಗಳೂರಿನ ಈ ಒಂದು ಪ್ರತಿಭಟನೆ ಅಥವಾ ಬೃಹತ್ ಸಮಾವೇಶ ಮಾಡುವಂತಹ ಸ್ಥಳ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀನಿ. ಅಂದ್ರೆ ಸಾರಿಗೆ ನೌಕರರ ಪ್ರಮುಖ ಎರಡು ಬೇಡಿಕೆಗಳು ತಮ್ಮ ಅರಿಯರ್ಸ್ ಹಾಗೂ 32 ತಿಂಗಳ ಅರಿಯರ್ಸ್ ಮತ್ತೆ 1/1/2024ರಿಂದ ವೇತನ ಪರಿಷ್ಕರಣೆ ಆಗ್ಲಿದೆ ಅನ್ನುವಂತಹ ಎರಡು ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಇವತ್ತು ಬೃಹತ್ ಸಮಾವೇಶ ಬೆಂಗಳೂರು ಚಲೋಗೆ ಕೂಡ ಕರೆ ಕೊಟ್ಟಿರುವಂತದ್ದು. ನಿನ್ನೆ ರಾತ್ರಿ ಸುಮಾರಿಗೆ ಏನೋ ಸಾರಿಗೆ ಸಚಿವರನ್ನು ಒಳಗೊಂಡಂತೆ ಅಧಿಕಾರಿಗಳ ಲೆವೆಲ್ ಅಲ್ಲಿ ಒಂದು ಸಭೆಯನ್ನು ಕೂಡ ಆಗುತ್ತೆ ಅಥವಾ ಏನೋ ಇವತ್ತು ನಡೆಯುವಂತಹ ಬೃಹತ್ ಸಮಾವೇಶ ಬೆಂಗಳೂರು ಚಲೋಗೆ ಬ್ರೇಕ್ ಹಾಕಬೇಕು, ಕಡಿವಾಣ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಭೆ ಕೂಡ ಆಗತ್ತೆ. ಆದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯ್ತು, ತೀರ್ಮಾನಗಳಾಯ್ತು ಅದೆಲ್ಲದೂ ಕೂಡ ಅಧಿಕೃತವಾಗಿ ನಮಗೆ ಸಿಕ್ಕಿಲ್ಲ. ಸಾರಿಗೆ ನೌಕರರು ಅಥವಾ ಜಂಟಿ ಕ್ರಿಯಾ ಸಮಿತಿಗೆ ನಮಗೆ ಅಧಿಕೃತ ಮಾಹಿತಿ ಬಂದಿಲ್ಲ. ಹಾಗಾಗಿ ನಾವು ಇವತ್ತು ಬೃಹತ್ ಬೆಂಗಳೂರು ಚಲೋ ಮತ್ತೆ ಬೃಹತ್ ಸಮಾವೇಶನೂ ಕೂಡ ನಾವು ಮಾಡ್ತೀವಿ ಅನ್ನುವಂತಹ ತೀರ್ಮಾನಕ್ಕೆ ಈಗ ಏನು ಸಾರಿಗೆ ನೌಕರರು ಇಳಿದಿರುವಂತದ್ದು. ಹಾಗೇನೆ ಇವತ್ತು ಸಂಜೆ 4 ಗಂಟೆ ಒಳಗಡೆ ಸರ್ಕಾರ ಏನಾದ್ರೂ ಅಧಿಕೃತ ಮಾಹಿತಿ ಅಥವಾ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಏನು ತಮ್ಮ ನಿಲುವನ್ನ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಫೆಬ್ರವರಿ 20 ಅಥವಾ ನಾಳೆ ಬೆಳಗ್ಗೆಯಿಂದನೇ ಸಂಪೂರ್ಣವಾಗಿ ರಾಜ್ಯ ವ್ಯಾಪಿ ಏನು ಸರ್ಕಾರಿ ಬಸ್ಗಳು ಸ್ಥಗಿತ ಆಗುವಂತದ್ದು. ಏನು ಬೆಂಗಳೂರಿನಲ್ಲಿ BMTC ಆಗಿರ್ಬೋದು ಅಥವಾ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ KSRTC ಬಸ್ಗಳೇನಿದೆ ಅದೆಲ್ಲದೂ ಕೂಡ ಸ್ತಬ್ಧ ಆಗುತ್ತೆ ಅನ್ನುವಂತಹ ಒಂದು ಖಡಕ್ ಎಚ್ಚರಿಕೆ ಸಂದೇಶವನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಹಾಗಾಗಿ ಈಗಾಗಲೇ ನೂರಾರು ಜನ ಸಾರಿಗೆ ನೌಕರರು ಈಗ ಫ್ರೀಡಂ ಪಾರ್ಕ್ ಹತ್ರ ಆಗಮಿಸಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸರ್ಕಾರದ ವಿರುದ್ಧ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಬೃಹತ್ ಸಮಾವೇಶ ಮಾಡಲಿಕ್ಕೆ ಸಾರಿಗೆ ನೌಕರರು ಸಾಕ್ಷಿ ಆಗ್ಲಿಕ್ಕಿದ್ದಾರೆ. ಹಾಗಾಗಿ ಕಾದು ನೋಡಬೇಕು ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ. ನಿನ್ನೆ ಮಾಡಿದಂತಹ ಸಭೆ ಅಧಿಕೃತ ಮಾಹಿತಿಯನ್ನ ಜಂಟಿ ಕ್ರಿಯಾ ಸಮಿತಿ ಅಥವಾ ಸಾರಿಗೆ ನೌಕರರಿಗೆ ತಿಳಿಸುತ್ತಾ ಅಥವಾ ಸಾರಿಗೆ ನೌಕರರ ಒಂದು ಇವತ್ತು ಮಾಡುವಂತಹ ಸಮಾವೇಶಕ್ಕೆ ಅಧಿಕಾರಿಗಳೇನಾದ್ರೂ ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನ ಆಲಿಸ್ತಾರ ಅನ್ನುವಂಥದ್ದನ್ನ ಸಾರಿಗೆ ನೌಕರರು ಎದುರು ನೋಡ್ತಾ ಇರುವಂತದ್ದು. ಕಾದು ನೋಡ್ಬೇಕು. ಇಂದು ಸಂಜೆ 4 ಗಂಟೆಗೆ ಸಾರಿಗೆ ನೌಕರರ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಅವರ ಭವಿಷ್ಯ ನಿರ್ಧಾರ ಆಗ್ಲಿಕ್ಕೆ ಸಂಜೆ 4 ಗಂಟೆಗೆ ಈಗ ಗಡುವನ್ನ ಕೊಟ್ಟಿರುವಂತದ್ದು. ಒಂದು ವೇಳೆ 4 ಗಂಟೆ ಒಳಗಡೆ ಏನಾದ್ರು ಸರ್ಕಾರ ತಮ್ಮ ನಿಲುವನ್ನ ಬದಲಾಯಿಸಿಕೊಂಡಿಲ್ಲ ಅಥವಾ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಅಧಿಕೃತವಾದಂತಹ ಮಾಹಿತಿಯನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಾಳೆ ಬಸ್ ಸ್ತಬ್ಧ ಆಗುತ್ತೆ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಕಾದು ನೋಡಬೇಕು ಸರ್ಕಾರ ಏನು ನಿಲುವನ್ನ ತೆಗೆದುಕೊಳ್ಳುತ್ತೆ. ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುತ್ತಾ ಅಥವಾ ಸಾರಿಗೆ ನೌಕರರು ಅಥವಾ ಜಂಟಿ ಕ್ರಿಯಾ ಸಮಿತಿ ಬೃಹತ್ ಸಮಾವೇಶ ಪ್ರತಿಭಟನೆ ಅಥವಾ ನಾಳೆ ಸಂಪೂರ್ಣವಾಗಿ ಬಸ್ ಸಂಚಾರ ಸ್ತಬ್ಧ ಮಾಡುತ್ತಾ ಅನ್ನುವಂಥದ್ದನ್ನ ಸದ್ಯ ನಾವು ಕಾದು ನೋಡ್ಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, S ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.